ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಇದು ಜಾತ್ರೆದು ಕಂಟಿನ್ಯೂಷನ್ ವೀಡಿಯೋ ಹಂಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೀನ್ಸ್ 2 ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ. ಇದು ಆಲ್ಮೋಸ್ಟ್ ಇದು ಕೂಡ 20+ ಮಿನಿಟ್ಸ್ ಆಯಿತು. ಇದು ಕೂಡ ವೀಡಿಯೋ ನಾನು ತುಂಬ ವೀಡಿಯೋಸ್ನ ಕಟ್ ಮಾಡಿದ್ದೀನಿ, ಯಾಕಂದರೆ ತುಂಬಾ ಲೆಂತಿ ವೀಡಿಯೋ ಆಗಿಬಿಡುತ್ತೆ ಅಂತೇಳಿ. ಇದು ಬಂದು ನಮ್ಮೂರದು ಜಾತ್ರೆ ವೀಡಿಯೋ. ನಾನು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇ ನಮ್ಮೂರು ಜಾತ್ರೆ ಅಲ್ವಾ, ಅವತ್ತಿನ ವೀಡಿಯೋ. ಮತ್ತು ಶನಿಮದೇವರು ಮತ್ತು ನಮ್ಮದೇ ಇನ್ನೊಂದು ದೇವರು, ಇದು ಬಂದು ಉಡುಸ್ಲಮ್ಮ ಅಂತೇಳಿ ಹೆವಿ ವೆಯ್ಟ್ ಇರುತ್ತೆ ಈ ಎಡ್ಡೆ. ಈ ತಾಯಿ ಬಂದ್ಬಿಟ್ಟು ಮಕ್ಕಳ ತಾಯಿ ಅಂತ ಹೇಳ್ತಾರೆ. ಮಕ್ಕಳು ಏನೇ ಹುಷಾರಿಲ್ಲ, ಏನಾದರೂ ಮಕ್ಕಳದ್ದು ಸಮಸ್ಯೆ ಇದ್ದರೆ ಈ ತಾಯಿ ಹತ್ರ ಹೋಗಿ ಹರಕೆ ಮಾಡಿಕೊಂಡ್ರೆ ತುಂಬ ಬೇಗ ಎಲ್ಲ ಸರಿ ಹೋಗುತ್ತೆ ಅನ್ನೋದೊಂದು ಆವಾಗಿಂದಲೂ ಮಾತಿದೆ. ಈ ದೇವರು ಎಲ್ಲ ಬರ್ತವೆ. ಅಂದರೆ ಇನ್ನೂ ಒಂದು 2-3 ದೇವ್ರು ಬರೋದಿತ್ತು. ಈ ಸತಿ ಆ ದೇವರುಗಳದ್ದು ದೇವಸ್ಥಾನದ್ದು ಮತ್ತು ಏನೇನೋ ಸ್ವಲ್ಪ ಪ್ರಾಬ್ಲಮಿಂದಾಗಿ ತುಂಬ ದೇವ್ರುಗಳು ಬಂದಿಲ್ಲ. ಆಲ್ಮೋಸ್ಟ್ 2 ಅಡ್ಡೆ ಆಗಿದ್ದು ಈ ಸತಿ. ಇಲ್ಲಿಗೂ ಬಂದು ಪೂಜೆ ಮಾಡಿಸ್ಕೊಂಡು ಇನ್ನು ಈಗ ಊರೊಳಗಡೆ ಪ್ರತಿಯೊಂದು ರೋಡಲ್ಲೂ ಹೋಗಿ ಪ್ರತಿಯೊಂದು ಮನೆಯಿಂದಲೂ ಸಹ ಪೂಜೆಗಳನ್ನ ತಗೊತಾರೆ. ನಮ್ಮನೆ ಹತ್ರ ಬಂದಾಗ ಏನು ವೀಡಿಯೋಸ್ ನಂಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನೇ ಮಡ್ಲಕ್ಕಿ ಎಲ್ಲ ಕೊಡಬೇಕಿತ್ತು, ಆರತಿ ಎಲ್ಲ ಮಾಡಬೇಕಿತ್ತು ದೇವರಿಗೆ. ಇದು ಬಂದು ನಮ್ಮ ಆಂಟಿ ಮನೆ ರೋಡು, ಹಂಗಾಗಿ ಇಲ್ಲಾದರೂ ನೀಟಾಗಿ ತೋರಿಸಿಲ್ಲ ವೀಡಿಯೋ ಮಾಡಿ ಅಂತೇಳಿ ಇಲ್ಲಿ ಬಂದು ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ. ಹಿಂಗೆ ದೇವ್ರ ಅಡ್ಡೆ ಎಲ್ಲ ಬಂದಾಗ ಫಸ್ಟ್ ಅವ್ರಿಗೆ ಕಾಲಿಗೆಲ್ಲ ನೀರು ಹಾಕ್ತಾರೆ, ಯಾಕಂದರೆ ತುಂಬ ಬಿಸಿಲಿರುತ್ತೆ. ರೋಡಂತೂ ಇದ್ರ ರೋಡ್ ಅಲ್ವಾ, ತುಂಬ ಸುತ್ತಿರುತ್ತೆ. ಮತ್ತು ಅವ್ರು ದೇವ್ರ ಅಡ್ಡೆ ಹೊತ್ಕೊಂಡಿರೋದ್ರಿಂದ ಅವರು ಪಾದಕ್ಕೆ ನೀರು ಹಾಕೋದ್ರಿಂದ ನಮಗೂ ಒಳ್ಳೇದಾಗುತ್ತೆ ಅನ್ನೋದೊಂದು ನಂಬಿಕೆ. ಈ ಥರ ಎಲ್ಲ ಪಾದಕ್ಕೆಲ್ಲ ನೀರು ಹಾಕಿ ಇಲ್ಲೆಲ್ಲ ಪೂಜೆನೆಲ್ಲ ಕೊಡ್ತಾರೆ. ಇಲ್ಲೆಲ್ಲ ಮನೆ ಹತ್ರನೂ ದೇವ್ರು ಬರುತ್ತೆ. ಈಗ ಹೆಚ್ಚು ಕಮ್ಮಿ ಇಲ್ಲೇ ಒಂದು 2-3 ಅವರ್ಸು ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮದು ತೇರು ತುಂಬ ಲೇಟ್ ಆಗಿಬಿಡ್ತು ಈ ವರ್ಷ. ಇಲ್ಲಿ ಇದು ಸ್ಟಾರ್ಟ್ ಮಾಡಿದ್ದು ತುಂಬ ಲೇಟ್ ಆಗಿಬಿಡ್ತು. ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾವು 40+ ಇಯರ್ಸಿಂದ ಪೂಜೆ ಮಾಡ್ತಿದ್ವಿ ಅಂತ ಹೇಳಿದ್ಮೇಲೆ 40+ ಅಲ್ಲ 65 ಇಯರ್ಸಿಂದ ಅಂತೆ. ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಮತ್ತು ಶನೇಶ್ವರ ಸ್ವಾಮಿ ಪಕ್ಕ ಇರೋದು ಅವರ ಹೆಂಡತಿ ಅಂತ ಹೇಳಿದ್ನಲ್ಲ, ಅವರು ಬಂದು ಜ್ಯೇಷ್ಠ ದೇವಿ ಅಂತ. ಶನೇಶ್ವರ ತಾಯಿ ಹೆಸರು ಛಾಯಾ ದೇವಿ ಅಂತ, ಹೆಂಡತಿ ಹೆಸರು ಜ್ಯೇಷ್ಠ ದೇವಿ ಅಂತ. ನಮ್ದು ಇನ್ನೇನು ಪೂಜೆ ಎಲ್ಲ ಮುಗೀತು. ನಾವು ಕಾಯ್ತಿದ್ದಿದ್ದೆ ಜಾತ್ರೆಗೆ ಯಾವಾಗ ಹೋಗ್ತೀವಿ ಅಂದರೆ. ನಮ್ಮ ಪ್ರಕಾರ ಜಾತ್ರೆ ಅಂದರೆ ಏನು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಪ್ರಕಾರ ಜಾತ್ರೆ ಇದಕ್ಕೆ ಹೋದರೆ ಇದು ನಮ್ಮದು ಜಾತ್ರೆ ಕಂಪ್ಲೀಟೆಡ್ ಅಂತ. ಇದೆಲ್ಲ ನಾವೆಲ್ಲ ಗ್ಯಾಂಗ್ ಕಟ್ಕೊಂಡು ಎಲ್ಲರೂ ಓದಿ ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ. ನಾವು ಈಗ ಹೋಗ್ತಾ ಇರೋ ಟೈಮಲ್ಲಂತೂ ತುಂಬ ಫ್ರೀ ಇರುತ್ತೆ. ಬಟ್ ಆಮೇಲೆ ಅಲ್ಲಿ ಒಳಗೆ ಹೋಗೋಕ್ಕೂ ಜಾಗ ಆಗಲ್ಲ, ನಾವು ಹೋಗೋಕ್ಕೂ ಟ್ರೈ ಮಾಡೋಕ್ಕೆ ಹೋಗಲ್ಲ ಆವಾಗ. ನೋಡಿ ಇದೆ ನಮ್ಮದು ಒರಿಜಿನಲ್ ಜಾತ್ರೆ ಬಂದು ಇದು. ಮುಂಚೆ ಎಲ್ಲ ರೋಡ್ ಸೈಡಲ್ಲೇ ಇಡ್ತಿದ್ರು, ತುಂಬ ಟ್ರಾಫಿಕ್ ಆಗೋದು, ವೆಹಿಕಲ್ಸ್ ಓಡಾಡೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಹಾಗಾಗಿ ಈಗ ಒಂದು 3-4 ಇಯರ್ಸಿಂದ ಇಲ್ಲಿ ನಮ್ಮ ದೇವಸ್ಥಾನ ಪಕ್ಕ ಗದ್ದೆ ಇದೆ. ಆ ಗದ್ದೆ ಒಳಗಡೆ ಇವರಿಗೆಲ್ಲ ಸ್ಟಾಲ್ನೆಲ್ಲ ಹಾಕೊಳ್ಳೋಕ್ಕೆ ಬಿಡ್ತಾರೆ. ರುಚಿಕ ಮಿತ್ರ ಇದನ್ನೆಲ್ಲ ಆಟ ಆಡಿದ್ರು, ಒಂದಷ್ಟು ಏನೇನೋ ಐಟಮ್ಸ್ ಎಲ್ಲ ತೊಗೊಂಡ್ರು. ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಲ್ಲ, ಮಧ್ಯ ಬೇಕಿದ್ರೆ ಕೊಡ್ತೀನಿ. ಇದು ಯಾಕಂದರೆ ಹಂಗೆ ನೋಡಿದ್ರೆ ಚೆಂದ, ನೀಟಾಗಿ ಹಾಗೆ ನೋಡಿ ಎಂಜಾಯ್ ಮಾಡಿ. ಈಗ ನೋಡ್ತಿದ್ದೀರಲ್ಲ, ಈ ಅಡ್ಡೆ ಬಂದ್ಬಿಟ್ಟು ತುಂಬ ವೆಯ್ಟ್ ಇರುತ್ತೆ. ಮುಂದ್ಗಡೆ 4 ಜನ, ಹಿಂದ್ಗಡೆ 2, ಹೆಚ್ಚು ಕಮ್ಮಿ ಆದರೆ ಹಿಂದ್ಗಡೆನೂ 4 ಜನ ಈ ಅಡ್ಡೆನ ಹೊರ್ತಾರೆ. ಯಾಕಂದರೆ ಹೆವಿ ವೆಯ್ಟ್ ಇರುತ್ತೆ, ತುಂಬ ಸೀರೆ ಇರುತ್ತೆ, ತುಂಬ ಹೂವು ಕೂಡ ಇರುತ್ತೆ. ಬಟ್ ಅದು ಅವ್ರಿಗೆ ಎಲ್ಲಿಂದ ಎನರ್ಜಿ ಬರುತ್ತೋ ಗೊತ್ತಿಲ್ಲ. ಅದು ದೇವ್ರನ್ನ ಕುಣ್ಸಕ್ಕೆ ನಿಂತರೆ ಅಷ್ಟು ಚೆನ್ನಾಗಿ ಕುಣಿಸ್ತಿರ್ತಾರೆ. ನಾವೇ ಅಂದ್ಕೊತಿರ್ತೀವಿ ಎಷ್ಟು ಎನರ್ಜಿ ಬೇಕಲ್ವ, ತುಂಬ ಬಿಸಿಲೆಲ್ಲ ಇರುತ್ತೆ, ಆದರೂ ಅವ್ರಿಗೆ ಎಲ್ಲಿಂದ ಶಕ್ತಿ ಬರುತ್ತೋ ಏನೋ ಅಂದ್ಕೊತಿರ್ತೀವಿ. ಬಟ್ ನಿಜವಾಗ್ಲೂ ಖುಷಿ ಆಗ್ತಿರುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಈ ಥರ ಗೊಂಬೆಗಳನ್ನೆಲ್ಲ ಬಂದಿರುತ್ತೆ. ನಾನು ಇದನ್ನ ಫಸ್ಟ್ ಟೈಮ್ ನೋಡಿದಾಗಂತೂ ಸಕ್ಕತ್ ಎದುರ್ಕೊಂಡ್ಬಿಟ್ಟಿದ್ದೆ. ನನ್ನ ಹತ್ರನೇ ಬಂದುಬಿಟ್ಟಿದ್ರು, ಫುಲ್ ಎದುರ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ನು ತೇರಿನ ಟೈಮ್ ಆಗ್ತಾ ಬರ್ತಾಯಿತ್ತು, ಆಗಲೇ ಈವ್ನಿಂಗ್ ಆಗ್ತಾಯಿತ್ತು.
ಇನ್ನು ಲೇಟ್ ಆಗಿಬಿಡುತ್ತೆ ಅಂತೇಳಿ ತೇರ ಹತ್ರ ಎಲ್ಲ ಬರ್ತಾ ಇದ್ದಾರೆ ದೇವರುಗಳೆಲ್ಲ. ಅಲ್ಲಿ ಕುಣ್ಸಕ್ಕೆ ನಿಂತರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮತ್ತು ಈಗ ಶನೇಶ್ವರ ಸ್ವಾಮಿದು ಕಳಸ ಮತ್ತು ತೇರಿಂದು ಕಳಸ ಇದನ್ನೆಲ್ಲ ತೊಗೊಂಡು ಅಡ್ಡೆ ಎಲ್ಲ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಯಾಕಂದರೆ ಅಲ್ಲೂ ತುಂಬ ಪೂಜೆಗಳಿದ್ದಾವೆ. ಮತ್ತು ನೋಡಿ ಇಲ್ಲಿ ಹಾರಗಳು ಬರ್ತಾ ಇದ್ದಾವೆ. ನಮ್ಮೂರ ಜಾತ್ರೆ ಸ್ಪೆಷಲ್ ಏನು ಅಂದರೆ ಈ ಥರ ಹಾರಗಳು ತುಂಬಾ ವೆರೈಟೀಸ್ ಇರುತ್ತೆ. ಮತ್ತು ಕಾಂಪಿಟೇಷನ್ ಮೇಲೆ ಹಾರಗಳನ್ನ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ದೊಡ್ಡ ಹಾರಗಳಿರ್ತವೆ, ಹೆವಿ ವೆಯ್ಟ್ ಇರುತ್ತೆ ಹಾರಗಳು. ಇಲ್ಲಿ ನೋಡಿ ಶನೇಶ್ವರ ಸ್ವಾಮಿದು ಅಲಂಕಾರನೇ ಮುಚ್ಚೋಗ್ಬಿಟ್ಟಿದೆ, ಅಷ್ಟು ಹಾರಗಳು ಬಂದಿದೆ. ಲಾಸ್ಟಿಗೆ ದೇವ್ರಿಗೆ ಹಾರಗಳು ಹಾಕೋಕ್ಕಾಗದೆ ಅಡ್ಡೆಗೆ ಹಾಕ್ಬಿಟ್ಟಿದ್ದಾರೆ. ನೋಡಿ ಕಳಸ ಇಟ್ಟಾದ್ಮೇಲೆ ತೇರ ಮೇಲೆ ಶನೇಶ್ವರ ಸ್ವಾಮಿ ಅಡ್ಡೆನ ಇಡ್ತಾರೆ. ಅಡ್ಡೆನೂ ಅಷ್ಟೇ ಹೂ ಜಾಸ್ತಿ ಇದ್ದಿದ್ದರಿಂದ ಅದು ಒಳಗೆ ಬರೋಕ್ಕೆ ಆಗ್ತಿರ್ಲಿಲ್ಲ, ಕಷ್ಟಪಟ್ಟು ಹೆಂಗೂ ಇಟ್ಟಾದ್ಮೇಲೆ ಇಲ್ಲಿ ತುಂಬ ಪೂಜೆಗಳಿರುತ್ತೆ, ತುಂಬ ವಿಧಾನಗಳಿರುತ್ತೆ. ಮತ್ತು ಇದು ನಡಿಬೇಕಾದ್ರೇ ಇದು ಹೂವಿಂದೆಲ್ಲ ಮೆರವಣಿಗೆ ಮಾಡ್ತಾರೆ. ನೋಡಿ ಮೆರವಣಿಗೆ ನಾನು 2 ಮಾತ್ರ ತೋರಿಸಿದೆ, ಟೋಟಲ್ 4 ಏನೋ ಬಂತು. ಮತ್ತು ಪಟಾಕಿ ಹೊಡೆಯೋದು, ಬಣ್ಣ ಈ ಥರದ್ದೆಲ್ಲ ಆಗ್ತಿರುತ್ತೆ ನೋಡಿ, ಎಲ್ಲ ಹಾಕಿದ್ದಾರೆ ನೋಡಿ. ಅದು 4 ಹಾರಗಳು ಕೂಡ ದೇವ್ರಿಗೆ ಬಂದಿರೋಂಥದ್ದೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಮುಚ್ಚೆ ಹೋಗಿತ್ತು ಹೇಳಬೇಕು ಅಂದರೆ. ನಮ್ಮ ಊರಿನ ತೇರು ತುಂಬ ಚಿಕ್ಕದಿರ್ಬೋದು, ಆದರೆ ಆ ತೇರಿನ ವಿಶೇಷತೆ ಏನು ಅಂದರೆ ನೀವು ಒರಿಜಿನಲ್ ಆಗಿ ಆ ತೇರು ನೋಡಿದ್ರೆ ಈ ತೇರಲ್ಲಿ ನಿಜವಾಗ್ಲೂ ರಥೋತ್ಸವ ಹೆಂಗೆ ಮಾಡ್ತಾರೆ ಅಂತ ಹೇಳಬೇಕು, ಆ ಥರ ಇದೆ. ಬಟ್ ಒಂದೇ ಸತಿ ಕೂಡ ಅದರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಆ ತೇರಿಗೆ ಆ ದೇವ್ರ ಕುಟ್ಟ ಮೇಲೆ ಆ ತೇರಿಗೆ ಒಂದು ಬಲ ಬರುತ್ತೇನೋ ಅಂತ ಹೇಳ್ಬೋದು. ಇಲ್ಲೂ ನೋಡಿ ಪೂಜೆಗಳೆಲ್ಲ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣ ಇವರೇ ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಆಗಿಂದ ಇಲ್ಲಿವರೆಗೂ ಕೂಡ ಈ ರಥೋತ್ಸವ ಏನಿದೆ ಅದನ್ನು ನಮ್ಮ ಮನೆ ತಂದವರೇ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ, ಮುಂದಕ್ಕೆ ಗೊತ್ತಿಲ್ಲ, ನೋಡಬೇಕು. ನೋಡಿ ಅಲ್ಲಿಂದ ಇಲ್ಲಿವರೆಗೂ ಹೇಳ್ಕೊಂಡ್ಬಂದರು. ಒಂದು 600 ಮೀಟರ್ಸ್ ಎಳ್ದಿರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. 600 to 500 ಮೀಟರ್ಸ್ ಟು 600 ಇರ್ಬೋದು ಅಷ್ಟೇ. ಯಾಕಂದರೆ ತೇರು ತುಂಬ ಹಳೇದಿರೋದ್ರಿಂದ ಸ್ವಲ್ಪ ಹೆದರಿಕೆ ಆಗುತ್ತೆ. ಅವಾಗೆಲ್ಲ ಪಕ್ಕದಲ್ಲಿ ಸಣ್ಣ ದೇವಸ್ಥಾನ ಇತ್ತಲ್ಲ, ಅವಾಗೆಲ್ಲ ಒಂದು ಸುತ್ತು ಬರ್ತಿದ್ರು. ಇವಾಗ ಸುತ್ತು ಬರೋ ಥರ ಎಲ್ಲ ಆಪ್ಷನ್ ಇಲ್ಲ. ಇಲ್ಲಿ ಬಂದು ತೇರೆಲ್ಲ ನಿಲ್ಸಾದ್ಮೇಲೆ ನೋಡಿ ಇಷ್ಟು ಜನ ಇದ್ದಾರೆ. ನಾನು ದೇವಸ್ಥಾನದ ಹತ್ರ ಇದ್ದೀನಿ. ಈಗ ನನ್ನ ದೇವಸ್ಥಾನ ಒಳಗಡೆ ಹೋಗೋ ಸಾಹಸ ಮಾಡೋಕ್ಕೆ ಹೋಗಲ್ಲ, ತುಂಬಾ ಜನ ಇರ್ತಾರೆ. ಇದು ನೋಡಿ ಕಂಟಿನ್ಯೂ ಮಾಡಿದ್ದೀನಿ. ಇದು ಸ್ಟಾರ್ಟ್ ಆದಾಗ ಇದು ಒಂದು 9:30 ಏನೋ ಇರ್ಬೋದು. ಆಮೇಲೆ ಬಂದೆ ದೇವರಿಗೆ ಉಯ್ಯಾಲೆಗೆ ಹಾಕಿರ್ತಾರೆ. ಮತ್ತು ಇಲ್ಲಿ ಶನೇಶ್ವರ ಸ್ವಾಮಿಗೆ ಹಾರಗಳನ್ನೆಲ್ಲ ಹಾಕಿರ್ತಾರೆ. ಇಲ್ಲಿ ಪಾತ್ರಧಾರಿಗಳೆಲ್ಲ ಇರ್ತಾರಲ್ವ ನಮ್ಮ ನಾಟಕದಲ್ಲಿ, ಅವರಿಗೆ ಕಂಕಣ ಪೂಜೆ ಅಂತೇಳಿ ಮಾಡ್ತಾ ಇರ್ತಾರೆ. ಇಲ್ಲಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಈ ಮೇಕಪ್ ಎಲ್ಲ ಮಾಡ್ತಾರಲ್ವ ಅಲ್ಲಿ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸೋಣ ನಿಮಗೆ ಅಂತಲೇ ಒಳಗಡೆ ಬಂದೆ. ಇವರೆಲ್ಲ ತುಂಬ ಏಜ್ಡ್ ಪರ್ಸನ್ಸ್, ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಇವರಿಗೆ. ಇವರು ಇದೇ ಫೀಲ್ಡಲ್ಲಿ ಒಂದು 40-50 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಜ ಗ್ರೇಟ್ ಅನಿಸುತ್ತೆ, ಒಂದೇ ಫೀಲ್ಡಲ್ಲಿ 45 ವರ್ಷದಿಂದ, ಅದು ಏಜ್ ಆಗಿದ್ರು ಕೂಡ ಅವ್ರಿಗೆ ಈ ಕೆಲಸ ಮಾಡಬೇಕು ಅಂತ ಅನಿಸುತ್ತಲ್ಲ ಅಂತ. ನೋಡಿ ಒಳಗಡೆ ಎಲ್ಲ ಈ ಥರ ಇರುತ್ತೆ. ಅಂದರೆ ಅವರೆಲ್ಲ ಫಸ್ಟೇ ಜೋಡಿಸ್ಕೊಂಡಿರ್ತಾರೆ, ಯಾವ್ಯಾವ ರಾಜಂಗೆ ಅಥವಾ ಯಾವ್ಯಾವ ಕ್ಯಾರೆಕ್ಟ್ರಿಗೆ ಯಾವ್ದ್ಯಾವುದು ಸೆಟ್ಟು ಅಥವಾ ಯಾವ್ಯಾವ ಬಟ್ಟೆ ಅನ್ನೋದನ್ನು ಎಲ್ಲ ಫಸ್ಟೇ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವ್ರ ಕ್ಯಾರೆಕ್ಟ್ರು ಬಂದು ಅವ್ರ ಕ್ಯಾರೆಕ್ಟರ್ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ಮೇಕಪ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸ್ತಾರೆ. ಇಲ್ಲೆಲ್ಲ ನೋಡಿ ಈ ಥರ ಜೋಡಿಸಿರ್ತಾರೆ, ಕಿರೀಟಗಳೆಲ್ಲ ಇಲ್ಲಿಟ್ಟಿರ್ತಾರೆ. ಇಲ್ಲೆಲ್ಲ ಒಳಗಡೆ ಹೋದಾಗ ನನಗೆ ನನ್ನದೆಲ್ಲ ಮೆಮೊರೀಸ್ ಎಲ್ಲ ನೆನಪಾಗ್ತಿರುತ್ತೆ. ಯಾಕಂದರೆ ನಾನು ಕೂಡ ಇಲ್ಲಿ ನನಗೆ ನೆನಪಿರಂಗೆ ನಾನು ಸಣ್ಣ ಹುಡುಗಿ ಇರುವಾಗಿಂದಲೂ ಪಾತ್ರ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ಇಯರ್ PUC ಮಾಡಿದ್ದೀನಿ ನಾನಿಲ್ಲಿ. ಇಲ್ಲಿ ನೋಡಿ ಬಣ್ಣ ಎಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೇಕಪ್ ಅಂದ ತಕ್ಷಣ ನಾವೀಗ ಅನ್ಕೊತೀವಲ್ಲ ಆ ಥರ ಮೇಕಪ್ ಅಲ್ಲ ಇದು. ನೀವು ಎಷ್ಟು ವರ್ಷದಿಂದ ನಾಟಕ ಮಾಡ್ತಾ ಇದ್ದೀರಾ? ನಾನು ಹೆಚ್ಚು ಕಮ್ಮಿ ಅಂದ್ರೂ ಒಂದು 15 ವರ್ಷ ಮೇಲೆ ಮಾಡ್ತಾ ಇದ್ದೀನಿ. ಒಂದೇ ಪಾತ್ರನ ಎಷ್ಟು ವರ್ಷ ಮಾಡಿದ್ದೀರಿ? ಒಂದೇ ಪಾತ್ರ ಒಂದು 5 ವರ್ಷ ಮಾಡಿದ್ದೀನಿ. ಇವರು ನಮ್ಮೂರವರೇ, ಅವರು ತುಂಬ ವರ್ಷದಿಂದ ಪಾತ್ರ ಮಾಡ್ತಿದ್ದಾರೆ. ನಾನು ಸಣ್ಣಲ್ಲಿರುವಾಗಿಂದಲೂ ಅವ್ರು ಪಾತ್ರ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಮೇಕಪ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವನು ಬಂದು ನಟ, ಮತ್ತು ಈ ಕಡೆ ಮಾಡ್ತಿರೋದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ದೊಡ್ಡಪ್ಪ ಒಂದು ರಿವ್ಯೂ ಕೊಡುತ್ತೆ ನೋಡಿ. ನಾನು ಎಷ್ಟು ವರ್ಷದಿಂದ ನೀವು ಹಾರ್ಮೋನಿ ಮಾಸ್ಟ್ರು? ನಾವು ಹೆಚ್ಚು ಕಮ್ಮಿ 40 ವರ್ಷದಿಂದ ನಿಮಗೆ ಯಾರು ಕಲಿಸಿದ್ದು? ನಿಮ್ಮ ಗುರುಗಳು ಯಾರು? ನಮ್ಮ ಗುರುಗಳು ಸೋನಗ ಅಣ್ಣಯ್ಯ, ಕಳ್ಳಾಚಾರ್ಯ ಅಂತ, ಅಂದ್ರಾಳು ರಾಮಾಚಾರ್ಯ ಅಂತಿದ್ರು. 3 ಜನ ಗುರುಗಳು. ಇದು ನಿಮ್ಮ ಪರಂಪರೆನಾ ಇಲ್ಲ ನಿಮ್ಮ ಅಪ್ಪನವ್ರದ? ನಮ್ಮ ಅಪ್ಪ ನಮ್ಮ ಪರಂಪರೆ. ನೀವು ಸ್ಟಾರ್ಟ್ ಮಾಡಿರೋದಾ? ಇನ್ನು ಸ್ಟೇಜ್ ಮೇಲೆ ಅಂದರೆ ಈ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಥರ ಮಾಡ್ತಿರ್ತಾರೆ, ಸ್ವಾಗತ ಥರ. ಈಗ ನಮ್ಮ ದೊಡ್ಡಪ್ಪ ಹೇಳಿದ್ರಲ್ಲ ಒಂದು 40+ ಇಯರ್ಸಿಂದ ಮಾಡ್ತಿದ್ದೀನಿ ಅಂತ. ನನಗೆ ನೆನಪಿರಂಗೆ ನನಗೆ 26 ಇಯರ್ಸು, ಇನ್ನೂ ಜಾಸ್ತಿ ಆಗಿದೆ. ಅವ್ರೊಂದು ಅಂದಾಜು ಮೇಲೆ ಹೇಳಿದ್ರಷ್ಟೇ.
ಇನ್ನು ಇಲ್ಲಿ ನಮ್ಮ ಅಲ್ಲೇ ಲೋಕಲ್ ಸ್ಕೂಲ್ ಮಕ್ಕಳುಗಳೆಲ್ಲ ಒಂದು ಡ್ಯಾನ್ಸ್ ಮಾಡಿದ್ರು. ಇದು ಎಲ್ಲ ಮುಗಿಸ್ಕೊಂಡು ಇನ್ನು ನಾಟಕ ಪ್ರಾರಂಭ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಇರೋರೆಲ್ಲ ವಾದ್ಯಗೋಷ್ಠಿ ಅಂತ ಹೇಳ್ಬೋದು. ಹಾರ್ಮೋನಿಯಂ ಮಾಸ್ಟರ್ ನಮ್ಮ ದೊಡ್ಡಪ್ಪನೇ, ತಬಲಾ ಮಾಸ್ಟರ್ ಬಂದ್ಬಿಟ್ಟು ನಮ್ಮ ಅಣ್ಣನೇ. ಮುಂಚೆ ನಮ್ಮಪ್ಪ ನುಡಿಸ್ತಿದ್ರು, ಈಗ ಅಪ್ಪಂಗೆ ಚಳಿ ಇರೋದ್ರಿಂದ ಅಲ್ಲಿ ಆಗಲ್ಲ ಅಂಥೇಳಿ ಅವನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇಲ್ಲಿ ಆಮೇಲೆ ಒಳಗಡೆ ಮತ್ತೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ಈ ಕ್ಯಾರೆಕ್ಟರ್ ಬಂದು ಶನೇಶ್ವರ ಸ್ವಾಮಿದು. ಇವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿಂದ ನಾನೇನು ವಾಯ್ಸ್ ಓವರ್ ಕೊಡೋಕೆ ಹೋಗಲ್ಲ. ಲಾಸ್ಟಿಗೆ ಒಂದು ವಾಯ್ಸ್ ಓವರ್ ಕೊಡ್ತೀನಿ, ನೀವು ಹಂಗೆ ಎಂಜಾಯ್ ಮಾಡಿ. ಯಾಕಂದರೆ ಇದು ನಿಜವಾಗ್ಲೂ ಚೆನ್ನಾಗಿರುತ್ತೆ, ಹಂಗೆ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಸುಮ್ಮನೆ ವಾಯ್ಸ್ ಓವರ್ಗಿಂತಲೂ ಹಂಗೆ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಇದು ಏನು ಒಂದು ಸ್ಟೋರಿ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಸ್ಟಾರ್ಟ್ ಆಯಿತು ನೋಡಿ. ಈ ಕ್ಯಾರೆಕ್ಟ್ರು ಈಗ ಒಂದು ಹುಡುಗಿ ಕ್ಯಾರೆಕ್ಟ್ರ್ ಬರ್ತಿದೆಯಲ್ಲ, ಇದನ್ನು ನಾನು ಕೂಡ ಮಾಡಿದ್ದೀನಿ. ಈ ಕ್ಯಾರೆಕ್ಟ್ರ್ ಪ್ರತಿ ವರ್ಷ ನಾನು ಈಗ ಹುಡುಗನ ಕ್ಯಾರೆಕ್ಟ್ರ್ ನಮ್ಮ ಅಕ್ಕ ಮಾಡ್ತಿದ್ದೆ, ಹುಡುಗಿ ಕ್ಯಾರೆಕ್ಟ್ರ್ ನಾನು ಮಾಡ್ತಿದ್ದೆ. ಇದನ್ನು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಅವಳು ಯಾವಾಗಲೂ ಅಂದ್ಕೊಂತಿರ್ತೀವಿ ನಮ್ಮಷ್ಟು ಚೆನ್ನಾಗೇನು ಮಾಡ್ತಿಲ್ಲ ಇವರು ಅಂತ. ಬಟ್ ಸುಮ್ಮನೆ ಅಂದ್ಕೊತಿರ್ತೀವಿ ಅಷ್ಟೇ, ಎಲ್ಲರೂ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿರ್ತಾರೆ. ಇಲ್ಲಿ ಏನು ನಡೀತಿದೆ ಅಂದರೆ, ಇವರು ನಟ ನಟಿ ಅಂತ ಹೇಳ್ಬಿಟ್ಟು ಇವರು ಬಂದು ಇಲ್ಲಿ ಜನಗಳನ್ನೆಲ್ಲ ನೋಡಿ ಖುಷಿಯಾಗಿ ಇವ್ರಿಗೋಸ್ಕರ ನಾವೇನಾದರೂ ಒಂದು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ಆವಾಗ ಸತ್ಯವ್ರತ ಅನ್ನೋ ಒಂದು ನಾಟಕನ ಮಾಡೋಣ ಅಂತೇಳಿ ಅಂದ್ಕೊಂಡು ಹೋಗುವಂಥದ್ದು ಇದು ಕ್ಯಾರೆಕ್ಟರ್ ಬಂದು. ಇದು ಬಂದು ಈಗ ನಡೀತಾ ಇರೋದು ಬಂದು ಮಾಯಾ ಶನಿ ಅಂತ ಹೇಳ್ಬಿಟ್ಟು ಇವರು ಸೂರ್ಯದೇವನ ಹತ್ರ ಹಿಂಗೆ ಹೋದಾಗ ಸೂರ್ಯದೇವ ಒಂದು ಚಾಲೆಂಜ್ ಆಗ್ತಾನೆ. ಭೂಮಿ ಮೇಲೆ ಸತ್ಯವ್ರತ ಅಂತ ಒಬ್ಬ ರಾಜ ಇದ್ದಾನೆ, ಅವನ ನಿಷ್ಠೆನ ಅಥವಾ ಅವನ ಸತ್ಯನ ಕೆಡ್ಸೋಕ್ಕೆ ಯಾರಿಂದಲೂ ಆಗಲ್ಲ ಅಂತೇಳಿ ಒಂದು ಮಾತನ್ನು ಸೂರ್ಯದೇವ ಹೇಳ್ತಿರ್ತಾನೆ. ಅದಕ್ಕೆ ಶನೇಶ್ವರ ಸ್ವಾಮಿ ಹೇಳ್ತಾನೆ, ನನ್ನಿಂದ ಆಗದಿಲ್ಲದೆ ಇರೋದು ಏನೂ ಇಲ್ಲ, ನಾನು ಅವನ ಸತ್ಯ ಧರ್ಮನ ಕೆಡಿಸಿ ತೋರಿಸ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ತೋರಿಸೋಂತಹ ಪ್ರಯತ್ನ ಮಾಡ್ತಿರ್ತಾನೆ ಇಲ್ಲಿ ಅಷ್ಟೇ. ಸತ್ಯ ಹರಿಶ್ಚಂದ್ರ ಮೂವಿನ ನೋಡಿದರೆ ತುಂಬಾ ನಮಗೆ ನಮ್ಮದು ನಾಟಕ ಬಂದು ಅದಕ್ಕೆ ತುಂಬ ರಿಲೇಟ್ ಆಗುತ್ತೆ. ಅಂದರೆ ಎಲ್ಲನೂ ಅಲ್ಲ, ಸಿಚುವೇಶನ್ಗಳು ಸೇಮ್ ಹಂಗೆ ಬರುತ್ತೆ ಹೆಚ್ಚು ಕಮ್ಮಿ. ಇಲ್ಲಿ ದೇವೇಂದ್ರ ಮತ್ತು ಬೇರೆ ಬೇರೆ ದೇವರುಗಳು ಇವ್ರದ್ದೆಲ್ಲ ಕ್ಯಾರೆಕ್ಟರ್ ಬರುತ್ತೆ. ಯಮ ಆಗಿರ್ಬೋದು, ಶನೇಶ್ವರ ಸ್ವಾಮಿ, ಈ ಸತ್ಯವ್ರತ, ಈ ಥರದ್ದು ಒಂದು ಸ್ಟೋರಿ ಬರುತ್ತೆ. ಅಂದರೆ ಸತ್ಯವ್ರತಂಗೆ ಗೊತ್ತಿರಲ್ಲ. ಸತ್ಯವ್ರತ ಏನು ಅನ್ಕೊತಾನೆ ಅಂದರೆ ಈ ನವಗ್ರಹಗಳನ್ನ ಮಹಿಮೆನ ತಿಳ್ಕೊಬೇಕು ಅಂತೇಳಿ ಅವರು ಅಂದರೆ ಈ ಜ್ಯೋತಿಷಿಗಳನ್ನೆಲ್ಲ ಕರೆಸ್ಕೊಂಡು ಒಂದೊಂದೇ ಗ್ರಹಗಳದ್ದು ಮಹಿಮೆನ ತಿಳ್ಕೊತಾ ಇರ್ತಾರೆ.
ಆಗ ಎಲ್ಲ ಗ್ರಹಗಳು ತಿಳ್ಕೊಂಡು ಅವಾಗ ಎಲ್ಲ ಗ್ರಹಗಳಿಗೂ ಪೂಜೆ ಮಾಡ್ತಾನೆ. ಬಟ್ ಶನೇಶ್ವರ ಸ್ವಾಮಿದು ಕತೆ ಹೇಳ್ತಾ ಇರಬೇಕಾದ್ರೆ ಹುಟ್ಟಿದ ಕೂಡಲೇ ಇವ್ರಿಗೆ ನಿಜವಾಗ್ಲೂ ಗ್ರೇಟ್ ಅನ್ಬೇಕು. ಯಾಕಂದ್ರೆ 56 ರಾಜ್ಯಗಳ ಹೆಸರು ಹೇಳ್ತಿರ್ತಾರೆ. ಅದನ್ನು ನೋಡಕ್ಕೆ ಈಸಿ, ಬಟ್ ಅಷ್ಟೊಂದು ಈಸಿ ಅಲ್ಲ. ನಾನು ಆವಾಗಲೇ ಹೇಳ್ತಿದ್ದಂಗೆ ಲಾಸ್ಟ್ ಶನಿವಾರದ್ದು ಎಲ್ಲ ಹೇಳಬೇಕಾದ್ರೆ ಇದೇನು ಹಿಂಗಿದೆ ಈ ಶನೇಶ್ವರಂದು ಇಷ್ಟೊಂದು ಅಪ್ಪ ಅಮ್ಮಂಗೆ ಇಷ್ಟೊಂದು ಕಷ್ಟ ಕೊಟ್ಟು ಹುಟ್ಟಿರೋದಲ್ವಾ, ಇವನ ಮಹಿಮೆ ನಾನು ಯಾಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅವನಿಗೆ ಪೂಜೆ ಮಾಡೋಲ್ಲ, ಅಂದರೆ ಶನೇಶ್ವರ ಸ್ವಾಮಿ ಪೂಜೆ ಮಾಡಲ್ಲ. ಪೂಜೆ ಮಾಡೋದಲ್ದಲೇ ಅವನು ಜ್ಯೋತಿಷಿ ಏನು ಹೇಳ್ತಿರ್ತಾರೆ ಅವರು ಶನೇಶ್ವರ ಸ್ವಾಮಿ ಬಗ್ಗೆ, ಅವರಿಗೂ ತುಂಬ ಹೀಯಾಳಿಸಿ ಅವರು ನಮ್ಮಿಂದ ಕಳಿಸ್ತಾರೆ. ಆವಾಗ ಅವರು ಶನೇಶ್ವರ ಸ್ವಾಮಿ ನಮ್ಗೆ ಇಷ್ಟೊಂದು ಹೀಯಾಳಿಸ್ತಿದ್ದಾನೆ ರಾಜ, ನೀನು ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇಡ್ಕೊಂಡಾಗ ಆ ಶನೇಶ್ವರ ಸ್ವಾಮಿದು ಎಂಟ್ರಿ ಆಗುತ್ತೆ. ಆ ಎಂಟ್ರಿ ಆಗಿ ಒಂದು 5-10 ನಿಮಿಷಕ್ಕೆ ಮೈ ಮೇಲೆ ದೇವ್ರು ನಿಜವಾಗ್ಲೂ ಬರುತ್ತೆ ಅನ್ನೋದು ನಂಬಿಕೆ ಇದೆ ನಮ್ಮ ಜಾತ್ರೆಯಲ್ಲಿ. ಹಂಗೆ ಬಂದಾಗ ಏನಾದರೂ ಒಂದು ಹೇಳಿ ಹೋಗುತ್ತೆ ದೇವರು ಅನ್ನೋದಿದೆ. ಅದು ನೀವು ನೆಕ್ಸ್ಟ್ ನೋಡ್ತಾ ಅರ್ಥ ಆಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಪ್ರತಿ ವರ್ಷ ನಾನು ಇಷ್ಟೇ ನಾಟಕನ ನೋಡ್ತಾ ಇರೋದು. ಯಾಕಂದರೆ ನನ್ನ ಮಕ್ಕಳು ಹುಟ್ಟಾದ್ಮೇಲೆ ನನಗೆ ಜಾಸ್ತಿ ಕೂರೋಕ್ಕಾಗಲ್ಲ ಇವಾಗ ಮಕ್ಕಳು ಇರೋದ್ರಿಂದ. ಎಲ್ಲಿವರೆಗೂ ನಾನು ನೋಡ್ತೀನೋ ಅಲ್ಲಿವರೆಗೂ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಸ್ಟೋರಿದು ಆಲ್ಮೋಸ್ಟ್ ಇದೇ ಇರುತ್ತೆ. ತುಂಬಾ ಕಾಡಿಸಿ ಏನೇನೋ ಮಾಡಿ ಸತ್ಯಭಂಗ ಮಾಡೋಕ್ಕೆ ಶನೇಶ್ವರ ಸ್ವಾಮಿ ಟ್ರೈ ಮಾಡುತ್ತೆ. ಆದರೆ ಸತ್ಯನ ಬಿಡಲ್ಲ. ಲಾಸ್ಟಿಗೆ ಅವನಿಗೆ ಜಯ ಆಗೇ ಆಗುತ್ತೆ. ಶನೇಶ್ವರ ಸ್ವಾಮಿನೇ ಹೌದು ನೀನು ಸತ್ಯವಂತ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ. ಅವರು ಆಶೀರ್ವಾದ ಮಾಡ್ತಾರೆ. ಇದೇ ಈ ಸ್ಟೋರಿದು ಫುಲ್ ಸಾರಾಂಶ. ಬಟ್ ಈ ಸ್ಟೋರಿ ನಿಜವಾಗ್ಲೂ ಪ್ರತಿ ವರ್ಷ ಇದೇ ನಾಟಕ ನಡೆಯುತ್ತೆ ನಮ್ಮೂರಲ್ಲಿ. ನೋಡೋರಿಗೇ ಗೊತ್ತಾಗೋದಿಲ್ಲ, ಫುಲ್ಲು ನೋಡೋರಿಗೆ ಗೊತ್ತಾಗೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ನಾಟಕ ನೋಡೋರ್ಗಾಗಲಿ, ನಾಟಕದಲ್ಲಿ ಒಂದೇ ಒಂದು ಸಣ್ಣ ಪಾತ್ರ ಮಾಡೋರ್ಗಾಗಲಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಎಲ್ಲರೂ ಭಾಗವಹಿಸೋಕ್ಕೆ ತುಂಬ ಇಷ್ಟಪಡ್ತಾರೆ.
ಹೆಂಗಿತ್ತು ನಮ್ಮದು ನಾಟಕ, ಸಣ್ಣ ಸಣ್ಣ ವೀಡಿಯೋಸ್ ಹಾಕಿದ್ದೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.